ಹಾಯ್, ಇವಾಗ ಬಂದು ನಾನೊಂದು ಬೇಬಿ ಕುಚ್ಚನ್ನ ಫಿನಿಶ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ನೀಟಾಗಿ ಬಂದಿದೆ. ತುಂಬ ನೀಟ್ ಫಿನಿಶಿಂಗ್ ಆಗಿದೆ. ಇದು ಕಸ್ಟಮರ್ದು. ಇವಾಗ ಅದು ಇವ್ರಿಗೆ ಕೊಡಬೇಕು, ಕಸ್ಟಮರ್ಗೆ ಕೊಡಬೇಕು. ನಾನು ಈ ಥರ ಫಿನಿಶ್ ಮಾಡೋಕ್ಕೆ ಬಂದು ನನಗೆ ಬಂದು ಎಷ್ಟು ಕುಚ್ಚು ಬರುತ್ತೆ ನನ್ನ ಒಂದು ಫಿನಿಶಿಂಗಲ್ಲಿ ಅಂತಂದರೆ ಆಲ್ಮೋಸ್ಟ್ 90 ಮೇಲೆ ಬರುತ್ತೆ. ಕೆಲವರೆಲ್ಲ ತುಂಬ ಗ್ಯಾಪ್ ಕೊಟ್ಟು ಹಾಕ್ಬಿಡ್ತೀರಾ. ತುಂಬ ಗ್ಯಾಪ್ ಕೊಟ್ಟೆಲ್ಲ ಹಾಕೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. 70 ಬರಲಿ, ಇಲ್ಲ ಅಟ್ಲೀಸ್ಟ್ ಒಂದು 85 ಆದರೂ ಬಂದ್ರೇ ನಿಮಗೆ ಬೇಬಿ ಕುಚ್ಚು ಲುಕ್ ಅನ್ನೋದು ನಿಮಗೆ ಸಿಗೋದು. ತುಂಬ ಸ್ಯಾರಿ ಮೇಲೆ ಡಿಪೆಂಡ್ ಆಗುತ್ತೆ. ಸೆರಗು ಎಷ್ಟು ಉದ್ದ ಇರುತ್ತೆ. ಇವಾಗ ಕಾಂಜೀವರಂ ಎಲ್ಲ ತೊಗೊಂಡ್ರೆ ಅಂತಂದರೆ ಸಿಲ್ಕ್ ಸ್ಯಾರೀಸು ತುಂಬ ಸೆರಗೆಲ್ಲ ಸ್ವಲ್ಪ ದೊಡ್ಡದಾಗಿರುತ್ತೆ, ಅದಕ್ಕೆಲ್ಲ ತುಂಬ ಕುಚ್ಚು ಬರುತ್ತೆ. ನಾರ್ಮಲ್ ಸ್ಯಾರೀಸ್ ಅಂತಂದರೆ ಸ್ವಲ್ಪ ಕಡಿಮೆನೇ ಬರುತ್ತೆ, ಒಂದು 85 80 ಹತ್ತತ್ರ ಬರುತ್ತೆ. ಇದು ಬಂದು ಇದಕ್ಕೆ ನನಗೆ 100 ಬಂದಿದೆ. ಈ ಸ್ಯಾರಿಗೆ ಬಂದು ನನಗೆ ಆಲ್ಮೋಸ್ಟ್ 100 ಕುಚ್ಚು ಬಂದಿದೆ. ನೀವು ನೋಡ್ಬೋದು, ತುಂಬ ನೀಟಾಗಿ ಆಗಿದೆ. ನಿಮಗೆ ಯಾರಿಗಾದರೂ ಈ ಥರ ಸ್ಯಾರಿ ಕುಚ್ಚು ಹಾಕ್ಸ್ಕೊಬೇಕಂತಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನೀವು ಫಿನಿಶಿಂಗು ಕೂಡ ನೋಡ್ಬೋದು ಯಾವ ಥರ ಬಂದಿದೆ ಅಂತ. ತುಂಬ ನೀಟಾಗಿ ಬಂದಿದೆ ನೋಡಿ. ನಾನು ಒಂದು 2 ಥ್ರೆಡ್ಸ್ ತೊಗೊಂಡ್ರೆ ಕಾಂಬಿನೇಷನಲ್ಲಿ ನನಗೆ ಮಿಕ್ಕಿರೋದು ನೋಡ್ರಿ ಇಷ್ಟ. ನಿಮಗೆ ಯಾವುದೇ ಥರದ ಸ್ಯಾರಿ ಟಸಲ್ಸ್ ಆಗಿರ್ಬೋದು, ಆರಿ ಎಂಬ್ರಾಯ್ಡ್ರಿ ವರ್ಕ್ಸ್ ಆಗಿರ್ಬೋದು, ಇಲ್ಲ ಬ್ಲೌಸು ಸ್ಟಿಚಿಂಗ್ ಮಾಡಿಸ್ಕೋಬೇಕಾದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಇದರಲ್ಲಿ ನಾನು ಎಷ್ಟು ಎಳೆ ತೊಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಆಲ್ಮೋಸ್ಟ್ ಇದು ನನಗೆ 50. ಇದು ರೀಸೆಂಟಾಗಿ ಬರ್ತಾರೋ ಥ್ರೆಡ್ಸ್ ಎಲ್ಲ ಕೂಡ ಸ್ವಲ್ಪ ತುಂಬ ಸಣ್ಣ ಬರ್ತಾಯಿದೆ, ದಪ್ಪನೇ ಬರ್ತಾಯಿಲ್ಲ. ಅದರಿಂದ ನಾನು ಇದಕ್ಕೆ 52 ತೊಗೊಂಡಿದ್ದೀನಿ. 52 ತೊಗೊಂಡ್ರೆ ನಿಮಗೆ ಈ ಥರ ಈ ಸೈಜಲ್ಲಿ ಸಿಗುತ್ತೆ. ತುಂಬ ಜಾಸ್ತಿ ದಪ್ಪ ಹಾಕಿದ್ರೂ ಚೆನ್ನಾಗಿರಲ್ಲ. ನೋಡಿ ಈ ಸೈಜ್ ಹಾಕ್ಕೊಂಡ್ರೆ ಸಾಕು, ನಿಮಗೆ ಈ ಲುಕ್ಕು ಚೆನ್ನಾಗಿ ಸಿಗುತ್ತೆ. ನೋಡಿ ಎಷ್ಟು ನೀಟಾಗಿದೆ ಅಂತ. 52 ಇಲ್ಲ 53 ಅದಕ್ಕೆ ಮೇಲೆ ಹೋಗಬೇಡಿ. ಅದಕ್ಕೆ ಮೇಲೆ ಹೋದರೆ ಫಿನಿಶಿಂಗ್ ಇರಲ್ಲ. ಫಿನಿಶಿಂಗ್ ಅನ್ನೋದಕ್ಕಿಂತನೂ ತುಂಬ ದಪ್ಪ ಬಂದ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು.